ಭಗವದ್ಗೀತೆಯ ಬಹಳ ಮುಖ್ಯವಾದ ಭಾಗವನ್ನು ಇವತ್ತು ಆರಿಸ್ಕೊಳ್ಳೋಣ. ಮನುಷ್ಯನ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ, ಅಂದರೆ ಕೊಳಕು ಮನಸ್ಸು ಅಂತ ಹೇಳ್ತಾರೆ. ಕೊಳಕು ಮನಸ್ಸು ಅದನ್ನು ಶುದ್ಧ ಮಾಡೋಕ್ಕೆ ಯಾವ ಡಿಟರ್ಜೆಂಟು ಇಲ್ಲ. ಅಜ್ಞಾನದಿಂದ ಕೊಳೆಯಾಗಿರೋ ಮನಸ್ಸಿಗೆ ಜ್ಞಾನದಿಂದಲೇ ಅದನ್ನು ಶುದ್ಧಿ ಮಾಡಬೇಕು. ಈ ಕೊಳಕು ಮನಸ್ಸು ಶುದ್ಧವಾಗಬೇಕು ಆದರೆ ಅದು ಅಲುಗಾಡದೆ ಒಂದು ಕಡೆಗೆ ನಿಲ್ಲಬೇಕು, ಅಲುಗಾಡದೆ ನಿಲ್ಲಬೇಕು. ಇದನ್ನ ಪ್ರಸಾದ ಸ್ಥಿತಿ ಅಂತ ಹೇಳ್ತಾರೆ. ಪ್ರಸಾದ ಸ್ಥಿತಿಗೆ ಮನಸ್ಸು ಹೋಗಬೇಕಾದ್ರೆ ಪ್ರಸಾದ ಯಾವಾಗತ್ತೆ? ನೈವೇದ್ಯವಾದಾಗ ಪ್ರಸಾದವಾಗುತ್ತೆ. ನೈವೇದ್ಯದಲ್ಲಿ ನಾವು ಸಮರ್ಪಣೆ ಮಾಡಬೇಕು. ಸಮರ್ಪಯಾಮಿ ಅಂತ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಅದು ಪ್ರಸಾದವಾಗುತ್ತೆ ಪರಮಾತ್ಮ ಮುಟ್ಟೋದ್ರಿಂದ. ಹಾಗೆ ನೈವೇದ್ಯವಾಗೋದು ಯಾವ್ಯಾವುದು? ಪ್ರಸಾದದ ಮನಸ್ಸಿಗೆ ನಮ್ಮ ಇಂದ್ರಿಯಗಳು ಸ್ವ ಅಧೀನದಲ್ಲಿ ಇಟ್ಕೊಳ್ಬೇಕು. ಆವಾಗ ಸ್ವಲ್ಪ ಶುದ್ಧವಾಗುತ್ತೆ, ಮಡಿಯಾಗುತ್ತೆ. ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಕೊಂಡು ನಮ್ಮ ಮನಸ್ಸು ನಾವು ಹೇಳಿದ್ರೆ ಕೇಳುವ ಹಾಗೆ ವಿಧೇಯವಾಗಿಟ್ಕೊಂಡು ಮನಸ್ಸನ್ನು, ನಮ್ಮಲ್ಲಿರುವ ರಾಗ ದ್ವೇಷಗಳನ್ನು ಪಕ್ಕಕ್ಕೆ ಹಾಕಿದಾಗ ಆಗ ನಾವು ರೆಡಿ ಇದ್ದೀವಿ ಅಂತ. ಈಗ ರಾಗದ್ವೇಷಗಳನ್ನು ಪಕ್ಕಕ್ಕೆ ಹಾಕಿದಾಗ ಅದು ಪರಮಾತ್ಮ ಮುಟ್ಟಕ್ಕೆ, ಪರಮಾತ್ಮನ ಸಂಘಕ್ಕೆ ಯೋಗ್ಯವಾಗುತ್ತೆ. ಇದು ನಮ್ಮ ಕಡೆಯಿಂದ ಮಾಡೋದು. ಆಗ ಪರಮಾತ್ಮನ ಸಂಘ ಆಗುತ್ತೆ. ಯಾವಾಗ ನೈವೇದ್ಯ ಮಾಡುವಾಗ ನಾವು ಮಂತ್ರೋಕ್ತವಾಗಿ ಅದನ್ನು ಪ್ರೋಕ್ಷಣೆ ಮಾಡಿ ಅದರ ನೈವೇದ್ಯವನ್ನು ಪ್ರಸಾದ ಮಾಡ್ತೀವಿ. ಪರಮಾತ್ಮ ಬಂದು ತಿಂದು ಬಿಟ್ಟಿದ್ದು ಮುಟ್ಟುವುದು, ಆ ಟಚ್, ಆ ಸ್ಪಿರಿಟ್ ಶುಡ್ ಟಚ್ ದಟ್. ಹಾಗೆ ನಮ್ಮ ಮನಸ್ಸನ್ನು ಯಾವುದೋ ಒಂದು ಆಂತರ್ಯದ ಒಂದು ಶಕ್ತಿ ಆವರಿಸ್ಕೊಂಡು ಮುಟ್ಟಬೇಕು. ಆಗದು ಪರಿಶುದ್ಧವಾಗುತ್ತೆ, ಅಲುಗಾಡದೆ ನಿಲ್ಲತ್ತೆ. ಇಂದ್ರಿಯಗಳಿಂದ ದೂರ ಆಗಬೇಕದು, ಬಿಡಿಸ್ಬೇಕದನ್ನು, ರಾಗದ್ವೇಷಗಳಿಂದ ಬಿಡಿಸ್ಬೇಕು. ಮನಸ್ಸು ನಾವು ಹೇಳೋ ಹಾಗೆ ಕೇಳೋ ಹಾಗೆ ನಾವು ಇಟ್ಕೊಳ್ಬೇಕು. ಆಗ ಅದು ಪ್ರಸಾದ ಸ್ಥಿತಿಗೆ ಬರುತ್ತೆ. ಇದಕ್ಕೆ ಆತ್ಮನ ಸಂಘ ಬೇಕು, ಪರಮಾತ್ಮನ ಸಂಘ ಬೇಕು, ಸತ್ವದ ಸಂಘ ಬೇಕು. ಯಾವಾಗ ನಾವು ಅಹಂಕಾರದ ಜೊತೆ ನಮ್ಮ ಬುದ್ಧಿ ಇರುತ್ತಲ್ಲ, ಆ ಬುದ್ಧಿಗೆ ಈ ಸಂಘ ಸಿಗೋಲ್ಲ. ಅಹಂಕಾರದ ಜೊತೆ ಇದ್ದಾಗ ದುಃಖ, ಯಾವಾಗಲೂ ಕೂಡ ಸುಖವಿಲ್ಲ, ಯಾವಾಗಲೂ ಕೂಡ ಶಾಂತಿ ಇಲ್ಲ, ಸುಖವಿಲ್ಲ, ಆ ಥರ ಇರುತ್ತೆ ಬುದ್ಧಿ. ಆದರೆ ಮನುಷ್ಯನ ಬುದ್ಧಿ ಈ ಕಡೆಗೂ ಆ ಕಡೆಗೂ ವಾಲೋದು ಅದರ ಸ್ವಭಾವ. ಒಂದೊಂದ್ಸತಿ ಮನುಷ್ಯನ ಬುದ್ಧಿ ಇಂದ್ರಿಯಗಳ ಜೊತೆಗೆ, ಆ ಇಂದ್ರಿಯಗಳಿಗೆ ದಾಸನಾದ ಮನಸ್ಸಿನ ಜೊತೆಗೆ, ಹೊರಗಿನ ವಿಷಯಗಳ ಜೊತೆಗೆ ವಾಲ್ಕೊಂಡಿರುತ್ತೆ. ಬಹಳ ಕಡಿಮೆ ಆ ಪ್ರಜ್ಞೆಯಿಂದ, ಆ ಪ್ರಜ್ಞೆ ಜೊತೆಗೆ ಅಂದರೆ ಎಚ್ಚರದಲ್ಲಿದ್ದು ಆ ಪರಮಾತ್ಮನ ಯೋಗದಲ್ಲಿರೋದು ಬಹಳ ಅಪರೂಪ. ಆವಾಗ ಆಗುತ್ತೆ, ಆಗಲ್ಲ ಅಂತಲ್ಲ. ಇದು ಹುಯ್ದಾಡ್ತಾ ಇರುತ್ತೆ. ಅಂದರೆ ಇಟ್ ಈಸ್ ಯುವರ್ ಇಂಟೆಲಿಜೆನ್ಸ್, ಅಂದರೆ ಬುದ್ಧಿ ಬಿಟ್ವೀನ್ ಸೋಲ್ ಅಂಡ್ ದಿ ಬಾಡಿ. ಬಾಡಿ ಅಂದರೆ ಇಂದ್ರಿಯಗಳು ಮತ್ತು ಪ್ರಪಂಚ, ಇವೆಲ್ಲವೂ ಹೊರಮುಖವಾಗಿರೋದು. ಹೊರ ಒಳ ಎರಡಕ್ಕೂ ಅದು ಹೀಗಾಡ್ತಿರುತ್ತೆ. ಇದನ್ನು ಬಹಳ ಚೆನ್ನಾಗಿ ಉದಾಹರಣೆ ಕೊಡ್ಬೋದಂದರೆ, ಒಂದು ದೋಣಿ ಸಮುದ್ರದಲ್ಲಿ ತೇಲ್ತಾ ಇದ್ದಾಗ ಅದಕ್ಕೆ ಯಾವ ಕಂಟ್ರೋಲು, ಹಿಡಿತವೂ ಇಲ್ಲದೆ ಇದ್ದರೆ ಒಂದು ಕಡೆ ಗಾಳಿ ಬೀಸಿದ ಕಡೆಗೆ ಹೋಗುತ್ತೆ. ತಳ್ಕೊಂಡು ಅಥವಾ ಎಳ್ಕೊಂಡು ತೂರಾಡಿಕೊಂಡು ದೋಣಿ ಯಾವ ರೀತಿ ಹೀಗೆ ಹೋಗುತ್ತೋ ಆ ರೀತಿ ಬುದ್ಧಿ ಸಮತೋಲನವಿಲ್ಲದೆ, ಸಮಚಿತ್ತ ಇಲ್ಲದೆ ಅದು ಹೋಗ್ತಾ ಇರುತ್ತೆ. ಪ್ರಜ್ಞೆ ಬಂದಾಗ ಸ್ವಲ್ಪ ಹೀಗಾಗತ್ತೆ, ಪ್ರಜ್ಞೆ ತಪ್ಪಿದಾಗ ಹೀಗಾಗತ್ತೆ. ಜಾಸ್ತಿ ಹೊತ್ತು ಪ್ರಜ್ಞೆ ತಪ್ಪಿರೋದೇ ಸರಿ, ಒಂದು ಕಡೆ ವಾಲ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗಲೋ ಒಂದೊಂದು ಸತಿ ಹೀಗಾಗತ್ತೆ. ಬದುಕು ಜ್ಞಾಪಕ ಬಂದಾಗ ಮನಸ್ಸು, ಬುದ್ಧಿ ಇರೋದು ಹೀಗೆ ಓಡ್ತಾ ಇರುತ್ತೆ. ಅದಕ್ಕೆ ಜ್ಞಾನಿಯ ಲಕ್ಷಣ ಅಥವಾ ಜ್ಞಾನ ಇದ್ದಾಗ ನಮ್ಮ ಲಕ್ಷಣ ಬೇರೆ, ಅಜ್ಞಾನದ ಲಕ್ಷಣಗಳೇ ಬೇರೆ. ಜ್ಞಾನಿ ಹಗಲಲ್ಲಿ ಎದ್ದಿರ್ತಾನೆ, ಅವನು ಎದ್ದಿರ್ತಾನೆ ಯಾವಾಗಲೂ. ಆಗ ಅಜ್ಞಾನಿಯನ್ನು ಮಲಗಿರ್ತಾನೆ. ಜ್ಞಾನಿ ಎದ್ದಿದ್ದಾಗ ಅವನಿಗೆ ಹಗಲು, ಅವನು ಎದ್ದಿದ್ದಾಗ ಅವನು ಜ್ಞಾನದಲ್ಲಿರ್ತಾನೆ. ಅಜ್ಞಾನಿ ಅವನು ಕತ್ತಲಲ್ಲಿರ್ತಾನೆ. ಯಾವಾಗ ಇವನಿಗೆ ಹಗಲಾಗಿರುತ್ತೋ ಅವನಿಗೆ ರಾತ್ರಿ ಆಗಿರುತ್ತೆ, ಮಲಗಿರ್ತಾನೆ ಅಂತ ಹೇಳ್ತಾರೆ.
ಇವನು ಯಾವಾಗ ಎಚ್ಚರವಾಗಿರ್ತಾನೆ, ಇವನು ಯಾವ್ಯಾವ ವಿಷಯದಲ್ಲಿ ಜ್ಞಾನಿ ಎಚ್ಚರವಾಗಿರ್ತಾನೋ ಆ ಒಂದು ವಿಷಯಗಳೆಲ್ಲವೂ ಕೂಡ ಅಜ್ಞಾತವಾಗಿರುತ್ತೆ ಇವನಿಗೆ. ಅದರಿಂದ ಅವನು ಕತ್ಲಲ್ಲಿ ಇರ್ತಾನೆ ಅಂತ ಹೇಳ್ತೀವಿ. ಅವನು ರಾತ್ರಿಯಲ್ಲಿ ಇರ್ತಾನೆ, ಇವನು ಬೆಳಗಾಗಿದ್ರೆ. ಇವನಿಗೆ ಯಾವ್ಯಾವುದು ಅಜ್ಞಾನಿಗೆ ಆಸಕ್ತಿಯೋ ಅದರಲ್ಲಿ ಜ್ಞಾನಿಗೆ ಆಸಕ್ತಿ, ತೃಣವೂ ಆಸಕ್ತಿ ಇರುವುದಿಲ್ಲ. ಈ ರೀತಿ ನಮ್ಮಲ್ಲೇ ಜ್ಞಾನ ಅಜ್ಞಾನ ಎರಡು ಸ್ಥಿತಿಗಳೂ ಇರುತ್ತೆ. ಜ್ಞಾನ ಇದ್ದಾಗ ನಮ್ಮಲ್ಲಿ ನಮಗೆ ಯಾವ ಆಸಕ್ತಿ ಬರುತ್ತೆ, ಅಜ್ಞಾನವಿದ್ದಾಗ ಯಾವುದರಲ್ಲಿ ಆಸಕ್ತಿ ಬರುತ್ತೆ, ಇದೆರಡನ್ನೂ ಕೂಡ ನಾವು ವೀಕ್ಷಿಸಿದಾಗ ವೀಕ್ಷಣೆ ಮಾಡೋದು ವಿವೇಕ. ಆ ವಿವೇಕದಲ್ಲಿ ತಾರತಮ್ಯ ಗೊತ್ತಾಗತ್ತೆ. ಆ ಥರ ಜ್ಞಾನಿಯಾದವನು ಸದಾಕಾಲ ಹಗಲಲ್ಲೇ ಇರ್ತಾನೆ, ಸದಾ ಹಗಲಾಗಿರುತ್ತೆ ಅವನಿಗೆ. ಅವನು ರಾತ್ರಿ ಅಂದರೆ ಅಜ್ಞಾನದ ಕೆಲಸಗಳನ್ನ ಮಾಡುವುದಿಲ್ಲ, ಎಚ್ಚರವಾಗಿರ್ತಾನೆ. ರಾತ್ರಿಯೂ ಕೂಡ ಅವನಿಗೆ ಬೇಡ ಅನ್ನೋದು ಗೊತ್ತಿರುತ್ತೆ, ಇದೆಲ್ಲ ಅನಾಸಕ್ತಿ ನನಗೆ ಅನ್ನೋದು ಗೊತ್ತಿರುತ್ತೆ ಅವನಿಗೆ. ಈ ರೀತಿ ಇರ್ತಾನೆ. ಸಮುದ್ರವನ್ನು ನಿಂತು ನೋಡಿದಾಗ ಅನಿಸುತ್ತೆ ಹೊಸ ಹೊಸ ಅಲೆಗಳು, ಅಂದರೆ ಸದಾಕಾಲ ಎಂದೆಂದೂ ಸದಾಕಾಲ ನಿಲ್ಲದೆ ಬಂದು ಹೊಸ ನೀರುಗಳು ಬಂದು ನದಿಗಳು ಸೇರ್ಕೊಳ್ತಾನೇ ಇರುತ್ತೆ. ಸಮುದ್ರದ ಒಂದು ನಿಂತ್ಕೊಂಡು ನೋಡಿದ್ರೆ ಹೊಸ ಅಲೆಗಳು ಬರ್ತಾನೆ ಇರುತ್ತೆ. ಇದು ನಿರಂತರವಾಗಿ ಬರ್ತಾ ಇರುತ್ತೆ. ಇದರಿಂದ ಸಮುದ್ರದ ಒಂದು ದಿಕ್ಕಲ್ಲಿ ನೋಡಿದ್ರೆ ಬರೀ ಚಂಚಲ ಕಾಣುತ್ತೆ, ಚಂಚಲತೆ. ಆ ರೀತಿ ಕಾಮಕಾಮಿ ಅಂತಾರೆ ಅವನಿಗೆ. ಯಾರು ಅಹಂಕಾರದಲ್ಲಿರ್ತಾನೋ, ಮಮಕಾರದಲ್ಲಿರ್ತಾನೋ, ಅಜ್ಞಾನದಲ್ಲಿರ್ತಾನೋ, ಬುದ್ಧಿಯನ್ನ ಅವನು ಆತ್ಮನ ಅಥವಾ ಒಂದು ಸತ್ವದ ಕಡೆಗೆ ಅವನು ಬಾಗ್ಸಿರಲ್ವೋ, ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾನೋ, ಅವನು ಕಾಮಕಾಮಿಯಾಗಿರೋದ್ರಿಂದ, ಮಮಕಾರ ಅಹಂಕಾರ ಇರೋದ್ರಿಂದ ಅವನು ಒಂದು ಸಮುದ್ರದಲ್ಲಿ, ಚಂಚಲವಾದ ಸಮುದ್ರ, ಯಾವಾಗಲೂ ಆ ಕಾಮನೆಗಳು ಬಂದು ತುಂಬಿಕೊಳ್ತಾ ಇದ್ರೆ ನಿರಂತರವಾಗಿ ಅವನನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಆ ರೀತಿ ಇರ್ತಾನೆ ಅವನು. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಒಂದು ಆತ್ಮಸ್ಥಿತಿ ಅಂದರೆ ಆತ್ಮ ಸಂಸ್ಥಿತಿ ಅಥವಾ ಬೇಕು. ಮನುಷ್ಯನಿಗೆ ಒಂದು ಸ್ಥಿರವಾದದ್ದು ಮನಸ್ಸು ಬೇಕು, ಆ ಬುದ್ಧಿ ನೆಲೆ ನಿಲ್ಲಬೇಕು. ಅದಕ್ಕೆ ಆತ್ಮಜ್ಞಾನ ಬೇಕಾಗತ್ತೆ. ಅದಕ್ಕೆ ಆತ್ಮಸ್ಥಿತಿ ಅಂತ ಹೇಳ್ತಾರೆ. ಇದು ಬೇಕೇ ಆಗತ್ತೆ ನಿನಗೆ. ಯಾವಾಗ ನಮಗೆ ಆತ್ಮದ ಒಂದು ವಿಷಯ ನಮಗೆ ಗೊತ್ತಾದ ಮೇಲೆ, ಹೌದು ಪರಮಾತ್ಮನ ವಿಷಯ ಗೊತ್ತಾದ ಮೇಲೆ, ಅದರಲ್ಲಿ ಆಸಕ್ತಿ ಹುಟ್ಟಿದ ಮೇಲೆ, ಹೌದು ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸವೂ ಕೂಡ ಆ ಒಂದು ಆತ್ಮೈಕ್ಯ ಭಾವನೆಯಿಂದ ಮಾಡಬೇಕು. ನಾನು ಬರೀ ಇಂದ್ರಿಯಗಳಲ್ಲಿ ನನ್ನ ಬುದ್ಧಿ ಸೇರ್ಕೊಂಡಿದೆ, ಅಹಂಕಾರ ಮಾತನ್ನ ಕೇಳ್ತಾ ಇದೆ, ಇದು ಮೀರಿ ಒಂದು ನಮ್ಮ ಜೀವನದಲ್ಲಿ ಇದೆ ಅಂತ ಗೊತ್ತಾದಾಗ ಆಗ ಅರಿವು ಬರುತ್ತೆ. ಅಂದರೆ ಆತ್ಮನನ್ನ ಅರಿತು ತಿಳ್ಕೊಂಡು, ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ, ಅವೇರ್ನೆಸ್ ಅಂತ, ಅದರಲ್ಲಿ ತಿಳ್ಕೊಂಡು ಆತ್ಮನನ್ನ ಆ ಅನುಭವದಲ್ಲಿ ಸದಾ ಇದ್ದು ಪ್ರತಿಯೊಂದು ಕೆಲಸವನ್ನು ಅದರಲ್ಲೇ ಮಾಡ್ತಾ ಇದ್ದಾಗ ಅವನು ಜ್ಞಾನಿಯಾಗಿರ್ತಾನೆ. ಆ ಸ್ಥಿತಿಯನ್ನ ಬ್ರಹ್ಮಸ್ಥಿತಿ ಅಂತ ಹೇಳ್ತಾರೆ. ಆತ್ಮ ಜ್ಞಾನ ಯಾವಾಗ ಇಟ್ಕೊಂಡು, ಆತ್ಮನ ಒಂದು ನೆನಪನ್ನ ಇಟ್ಕೊಂಡು, ಹೌದು ನಾನು ಬದುಕ್ತಾ ಇರೋದೇ ಆ ಒಂದು ಆಧಾರದ ಮೇಲೆ, ಅದಕ್ಕಾಗಿ ಅದೇ ಅಂತಃಸತ್ವ ನಂದು ಅಂತ ತಿಳ್ಕೊಂಡು ನಾವು ನಡೀತಾ ಇದ್ರೆ ಇದು ಬ್ರಹ್ಮಸ್ಥಿತಿ ಅಂತ ಹೇಳ್ತಾರೆ. ಇದು ಅಮರಣಾನಂತರವಾಗೂ ಈ ಸ್ಥಿತಿ ಇದ್ದಾಗ ಅವನು ಬ್ರಹ್ಮ ನಿರ್ವಾಣವನ್ನ ಹೊಂದುತ್ತಾನೆ, ಬ್ರಹ್ಮನಲ್ಲಿ ಐಕ್ಯವಾಗ್ತಾನೆ. ಇದು ಎಲ್ಲ ಮನುಷ್ಯನ ಜನ್ಮ ಸಿಕ್ಕಿರೋದೇ ಬ್ರಹ್ಮನಲ್ಲಿ ಲೀನವಾಗೋದಕ್ಕೆ, ಆ ಒಂದು ಬ್ರಹ್ಮ ನಿರ್ವಾಣವನ್ನು ಪಡೆಯೋದಕ್ಕೆ, ಆತ್ಮನಲ್ಲಿ ಒಂದಾಗೋದಕ್ಕೆ, ಈ ಎಲ್ಲ ಒಂದು ಅಲೆಗಳಿಂದ ಬಿಡಿಸ್ಕೊಂಡು ಆಳಕ್ಕೆ ಹೋಗಿ ತಲುಪೋದಕ್ಕೆ ಅನ್ನೋದೇ ಜೀವನದ ಪರಮ ಉದ್ದೇಶವಾದ್ರಿಂದ ಇದು ಎಲ್ಲರಿಗೂ ಬೇಕು. ಯಾರೋ ಗುರುಗಳಿಗೆ ಮಾತ್ರ ಬೇಕು ಅಥವಾ ಯೋಗಿಗಳಿಗೆ ಮಾತ್ರ ಇದು ಬೇಕು. ಇದು ಕಷ್ಟ. ಈ ಬ್ರಹ್ಮಸ್ಥಿತಿ, ಬ್ರಹ್ಮ ನಿರ್ವಾಣ, ಬ್ರಹ್ಮದಲ್ಲಿ ಐಕ್ಯವಾಗೋದು ಕಷ್ಟ, ಆದರೆ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಜನ್ಮ ಇರೋದ್ರಿಂದ ಅದಕ್ಕೆ ಅವಕಾಶವೂ ಇದೆ. ಅದಕ್ಕೆ ನಮಗೆ ಒಂದು ಜೀವನದಲ್ಲಿ ಒಂದು ಭಗವಂತ ಕೊಟ್ಟಿರೋ ಈ ಒಂದು ಜೀವನನೇ ಅದಕ್ಕೋಸ್ಕರ ಅಂತ ತಿಳ್ಕೋಬೇಕು. ಎಲ್ಲರಿಗೂ ಸಾಧ್ಯ ಇದೆ, ಆದರೆ ಕಷ್ಟ. ಅದನ್ನು ಸಂಪಾದಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಅಟೈನ್ಮೆಂಟು ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ನಾವು ಮಾಡಬಹುದು. ಯಾರಿಗೆ ಬೇಡ? ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನಮ್ಮನ್ನು ದಾಳಿ ಮಾಡ್ತಾ ಇದ್ದಾಗ ಅದರಿಂದ ಅದನ್ನು ತ್ಯಜಿಸೋದು ಯಾರಿಗೆ ಬೇಡ? ಶುಭ ಅಶುಭಗಳನ್ನು ಸಮನಾಗಿ ತಗೊಳ್ಳೋದು ಯಾರಿಗೆ ಬೇಡ? ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿನಲ್ಲಿದ್ದು ನಮ್ಮ ಮನಸ್ಸು ಇಂದ್ರಿಯ ನಾವು ಹೇಳಿದಾಗೆ ಕೇಳಿ ಆ ಒಂದು ಅಧೀನದಲ್ಲಿಟ್ಕೊಳ್ಳೋ ಅಧಿಕಾರ ಯಾರಿಗೆ ಬೇಡ? ಮನುಷ್ಯನಿಗೆ ಬೇಕಾಗತ್ತೆ ಇದು. ಅದರಿಂದ ಎಲ್ಲರಿಗೂ ಇದು ಬೇಕು, ಇದು ಬೇಕೇ ಬೇಕು.
ಇದಕ್ಕೆ ಈ ಚಾಪ್ಟರ್ನ ಮನುಷ್ಯ ಹೇಗೆ ತನ್ನ ಬುದ್ಧಿಯನ್ನ ಸಮತ್ವದಲ್ಲಿ ಇಟ್ಕೊಂಡು, ತನ್ನ ಮನಸ್ಸನ್ನ ಹದದಲ್ಲಿ ಇಟ್ಕೊಂಡು, ತನ್ನ ಇಂದ್ರಿಯಗಳನ್ನು ಹತೋಟಿನಲ್ಲಿ ಇಟ್ಕೊಂಡು ಪರಿಪೂರ್ಣವಾದ ಜೀವನವನ್ನ, ಉತ್ತಮವಾದ ಜೀವನವನ್ನು ಮಾಡುವುದಕ್ಕೆ ಈ ಚಾಪ್ಟರ್ ಏನಿದೆ ಭಗವದ್ಗೀತೆಯಲ್ಲಿ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ಖ್ಯಾತಿಯನ್ನು ಪಡೆದಿದೆ. ಅದರಿಂದ ಇದನ್ನು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಸಾಂಖ್ಯ ಅಂದರೆ ಇದು ರೂಢಿಗತವಾಗಿ ಬಂದ ಪದ, ಈ ಸಾಂಖ್ಯ ಅನ್ನೋದು. ಯಾಕೆಂದ್ರೆ ಖ್ಯ ಅನ್ನೋದು ಆ ಒಂದು ಪದದಿಂದಲೇ ಖ್ಯಾತಿ ಅನ್ನೋದು ಬಂದಿರೋದು. ಈ ಚಾಪ್ಟರ್ ಫೇಮಸ್ ಆಗಿರೋದ್ರಿಂದ, ಇದು ಬಹಳ ಉಪಯೋಗಕ್ಕೆ ಬಂದಿರೋದ್ರಿಂದ, ಇದು ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಬೇಕಾದ ಒಂದು ವಿವೇಕ ಜ್ಞಾನವಾದ್ರಿಂದ, ತತ್ವಜ್ಞಾನವಾದ್ರಿಂದ ಇದು ಈ ಪೋರ್ಷನ್ನ ಸಾಂಖ್ಯ ಯೋಗ ಅಂತ ಒಂದು ರೂಢಿ ಮೇಲೆ ಕರೀತಾರೆ. ಆದರೆ ಸಾಂಖ್ಯಯೋಗ ಅಂದರೆ ಯಥಾರ್ಥದಲ್ಲಿ ಯಾರಿಗೆ ಅರಿವಿದೆ, ಯಥಾರ್ಥವನ್ನು ತಿಳ್ಕೊಂಡಿದ್ದಾರೆ, ವಸ್ತುಸ್ಥಿತಿಯನ್ನು ಯಾರು ನೋಡ್ತಾರೆ ಅವನನ್ನು ಸಾಂಖ್ಯವಾನ್ ಅಂತ ಕರೀತಾರೆ. ಆ ಸಾಂಖ್ಯವಾನ್ ಅನ್ನೋದೇನು, ಈ ವಸ್ತುಸ್ಥಿತಿಯನ್ನ ನಾವು ನೋಡುವ ದೃಷ್ಟಿಯನ್ನ ಬೆಳೆಸ್ಕೊಂಡವನು. ಸಾಂಖ್ಯ ಅಂದ್ರೆ ತತ್ವ ವಿವೇಕ ಜ್ಞಾನ ಅಂತ, ಸಾಂಖ್ಯಯೋಗ ಅಂದ್ರೆ ತತ್ವ ವಿವೇಕ ಜ್ಞಾನ ಅಂತ. ಹೀಗೆ ಅದರದೇ ಒಂದು ಸಾಂಖ್ಯ ಒಂದು ಶಾಸ್ತ್ರವೇ ಇದೆ. ಕಪಿಲ ಮಹರ್ಷಿ ಸಾಂಖ್ಯಯೋಗ ಅಂತ ಒಂದು ತತ್ವಶಾಸ್ತ್ರವನ್ನು ಬರೆದಿದ್ದಾನೆ. ಅದು ಸಪರೇಟ್, ಇದಲ್ಲ. ಆದರೂ ಕೂಡ ಅದರಲ್ಲಿ ಅವನು ಹೇಳ್ತಾನೆ ಪುರುಷ ಪ್ರಕೃತಿಯ ಬಗ್ಗೆ, ಅದು ಒಂದು ಜಗತ್ತಿನ ಸಾಮಗ್ರಿ ಅಂತ ಕಪಿಲ ಮಹರ್ಷಿ ಹೇಳಿದ್ದಾನೆ. ಇಲ್ಲಿ ಕೂಡ ಸಾಮಗ್ರಿ ಯಾವುದು ಅಂದ್ರೆ ಆತ್ಮ ಮತ್ತು ದೇಹವನ್ನ ಬೇರ್ಪಡಿಸಿ ಈ ಆತ್ಮ ಅಂತ ಏನ್ ಹೇಳ್ತೀವೋ ಅದು ಜೀವ, ಜಗತ್ತು, ಈಶ್ವರ, ಇದು ಸಾಮಗ್ರಿ ಅಂತ ಈ ಪ್ರಸಂಗದಲ್ಲಿ ಹೇಳೋದ್ರಿಂದ ಇದು ಸಾಂಖ್ಯ ಅಂತ ಹೇಳ್ತಾರೆ. ಇದನ್ನು ಸಾಂಖ್ಯಯೋಗ ಅಂತ ಕರೀತಾರೆ. ಆದರೆ ಅದು ರೂಢಿ ಮೇಲೆ ಬಂದದ್ದು. ಸಾಂಖ್ಯ ಅಂದ್ರೆ ತಿಳ್ಕೋಬೇಕು, ಯಥಾರ್ಥದ ಒಂದು ಜ್ಞಾನ, ತತ್ವಜ್ಞಾನ, ಆತ್ಮತತ್ವದ ಜ್ಞಾನ, ವಿವೇಕ ತತ್ವದ ಜ್ಞಾನ ಅಂತ ಬಂದಾಗ ಸಾಂಖ್ಯ ಆಗುತ್ತೆ. ಎಲ್ಲಿ ವಿವೇಕ ತತ್ವ ವಿಚಾರಗಳಿದೆಯೋ ಅದನ್ನ ಸಾಂಖ್ಯ ಅಂತ ಹೇಳ್ತಾರೆ. ಇದಕ್ಕೆ ನಮಗೆ ಗೊತ್ತಿರಬೇಕು, ಕೃಷ್ಣ ಏನ್ ಮಾಡ್ದ, ಅವನು ಒಂದು ಅರ್ಜುನನ ಮಾತಿನಲ್ಲಿ ಒಂದು ಆತ್ಮದ ವಿಚಾರವಾಗಲಿ, ಒಂದು ಮೋಕ್ಷದ ವಿಚಾರವಾಗಲಿ, ಯಾವುದೋ ಒಂದು ಪ್ರಶ್ನೆನಲ್ಲೂ ಅವನಲ್ಲಿ ಬಂದಂತಹ ಒಂದು ಸಂದೇಹಗಳಲ್ಲಿ ಇದಿರಲೇ ಇರಲಿಲ್ಲ. ಅದರಿಂದ ಅವನು ತರಲೇಬೇಕಾಗಿತ್ತು ಈ ವಿಚಾರವನ್ನ. ಇದು ಒಂದು ಸಂಗತವಾಗಿದೆ, ಇಲ್ಲಿ ಇದು ಹೇಳಲೇಬೇಕು, ಇದು ಪ್ರಥಮ ಕರ್ತವ್ಯ ಆತ್ಮದ ಬಗ್ಗೆ ಅಂತ ಹೇಳಿ ಅವನು ಹೇಳ್ತಾನೆ. ದೇಹ ಮತ್ತು ದೇಹಿಯ ಬಗ್ಗೆ ಹೇಳ್ತಾನೆ. ದೇಹ ಅನ್ನೋದು ಒಂದು ವಿಕಾರ ಇದೆ, ಇದಕ್ಕೆ ಯಾವತ್ತೋ ಒಂದಿನ ಇದು ನಶಿಸಿ ಹೋಗುತ್ತೆ, ವಿನಾಶವಾಗುತ್ತೆ, ನಾಶಕ್ಕೆ ಒಳಪಡುತ್ತೆ ಇದು. ಆದರೆ ಆತ್ಮ ಅನ್ನೋದಕ್ಕೆ ಅದು ಎಂದು ವಿನಾಶ ಇಲ್ಲ, ಅದು ನಾಶ ಆಗುವುದಿಲ್ಲ, ಅದು ಶಾಶ್ವತವಾಗಿ ಏಕಾಕಾರವಾಗಿ ಅಖಂಡವಾಗಿ ಉಳಿಯೋದು. ಈ ವ್ಯತ್ಯಾಸ, ಆತ್ಮ ಅನಾತ್ಮದ ವ್ಯತ್ಯಾಸವನ್ನ ಕೃಷ್ಣ ತಿಳಿಸ್ಲೇಬೇಕಾಗತ್ತೆ ಅರ್ಜುನನಿಗೆ. ಅದರಿಂದ ಹೇಳ್ತಾನೆ, ಇದು ಯಾವುದನ್ನ ನಿತ್ಯ ಅಂತೀವೋ ಅದು ಸರ್ವವ್ಯಾಪಿಯಾಗಿದೆ, ಯಾವುದನ್ನ ನಿತ್ಯ ಅಂತ ಕರಿತೀವೋ ಅದು ಅಖಂಡವಾಗಿದೆ, ಸರ್ವವ್ಯಾಪಿಯಾಗಿ, ನಿರ್ವಿಕಾರಿಯಾಗಿ, ಮತ್ತೆ ಇದು ಒಂದು ಅದಕ್ಕೆ ಅನಂತ ಅಂತ ಹೇಳ್ತಾರೆ. ಅನಂತವಾಗಿದೆ, ಇದು ಅನಾದಿಯಾಗಿದೆ. ಇವೆಲ್ಲ ಪದಗಳು ಬರೋದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧಪಟ್ಟಿಲ್ಲ. ದೇಹ, ದೇಹಿ ಅಂದ್ರೆ ಒಂದು ಚೈತನ್ಯ, ಒಂದು ಆತ್ಮ. ಇದಕ್ಕೂ ಮತ್ತು ದೇಹಕ್ಕೂ ಒಂದು ಬೇರ್ಪಡಿಸಿ ಅವನು ಎಕ್ಸ್ಪ್ಲೈನ್ ಮಾಡಿದ್ದಾನೆ ಬಹಳ ಚೆನ್ನಾಗಿ. ಅದರಿಂದ ಇದು ಅವಶ್ಯಕತೆ ಇದೆ ತಿಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಾತ್ಮನಿಗೂ, ಪ್ರತಿಯೊಂದು ಜೀವಿಗೂ ಕೂಡ ಈ ತನ್ನ ಆತ್ಮ ಅನಾತ್ಮ ಯಾವುದು ಅನ್ನೋ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯವಾಗುತ್ತೆ, ತಿಳ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಹೇಳೋದು, ಈ ದೇಹ ಅನ್ನೋದು ಒಂದು ವಸ್ತು ಆದರೆ ಈ ದೇಹ ಅನ್ನೋದು ಯಾವುದರಿಂದ ಮಾಡಿದೆ, ಎಷ್ಟೊಂದು ಅಂಶಗಳು ಸೇರಿಕೊಂಡು ಮಿಶ್ರಿತವಾಗಿ ಈ ದೇಹ, ಎಷ್ಟೊಂದು ಸಕಲ ವಸ್ತುಗಳು ಸೇರಿ ಮಿಶ್ರಿತವಾಗಿ ಏಕೀಭವಿಸಿ ಒಂದು ದೇಹ ಆಗಿರೋದು. ನಾವು ನೋಡೋಣ, ಕೈ ಕಾಲು ಎಲ್ಲ ಕರ್ಮಾಂಗಗಳು ಅಂತ ಕರಿತೀವಿ. ಈ ಕರ್ಮಾಂಗಗಳು ಮತ್ತೆ ಪಂಚೇಂದ್ರಿಯಗಳು ಅಂತೀವಿ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಗೆ ಕಾರಣವಾದ ಪಂಚೇಂದ್ರಿಯಗಳು. ಮತ್ತೆ ಅಂತಃಕರಣದಲ್ಲಿ ಮನೋಬುದ್ಧಿ, ಅಹಂಕಾರ, ಚಿತ್ತ, ಅಂತಃಕರಣಗಳು. ನಮ್ಮ ಹಿಂದಿನ ಜನ್ಮಾಂತರದ ಕರ್ಮಶೇಷ, ಋಣಾನುಬಂಧ, ಮತ್ತೆ ಹಿಂದಿನ ವಾಸನೆಗಳು, ಪುಣ್ಯ ಪಾಪಗಳು ಎಲ್ಲವೂ ಸೇರಿ ಒಂದು ಪಾತ್ರೆ. ಇದು ಎಲ್ಲವೂ ಸೇರಿ ಒಂದು ಘಟ, ಎಲ್ಲ ಸೇರಿ ಮಿಶ್ರಣ
ಯಾವ ಪ್ರಪೋರ್ಷನ್ ಅಲ್ಲಿ, ಒಬ್ಬೊಬ್ರು ಕೂಡ ಒಂದೊಂದು ಪ್ರಪೋರ್ಷನ್ ನಲ್ಲಿ ಇದು ಮಿಶ್ರಣವಾಗಿ ಎಲ್ಲವೂ ಸೇರಿ ನಡೆದ ಪಾತ್ರೆ. ಈ ಪಾತ್ರೆಯ ಅಂತರಾಳದೊಳಗೆ ಜೀವ ಇದರ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ಕೊಂಡು ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಪಾತ್ರೆಯಲ್ಲಿ ಆ ಜೀವ ಇದೆ ಒಳಗಡೆ, ಅದು ಸುಖ ದುಃಖವನ್ನ ಅನುಭವಿಸ್ತಾ ಇದೆ. ಆ ಜೀವದೊಳಗೆ ಯಾವುದಕ್ಕೂ ಅಂಟದೆ ಕೂತಿದೆ ಆತ್ಮ. ಇದನ್ನ ವಿವರಣೆ ಮಾಡಿ ಹೇಳ್ತಾನೆ. ಈ ರೀತಿ ಇದೆ. ಈ ಒಂದು ಪದಾರ್ಥ ಸಂಕೀರ್ಣವಾಗಿದೆ. ಈ ಪದಾರ್ಥಗಳೆಲ್ಲ ಸಂಕೀರ್ಣವಾಗಿರೋದ್ರಲ್ಲಿ ಆತ್ಮ ಒಂದೇ ಶಾಶ್ವತವಾಗಿರೋದು. ಮಿಕ್ಕಿದ್ದಕ್ಕೆಲ್ಲ ಒಂದು ವೃದ್ಧಿ ಇದೆ ಮತ್ತು ಕ್ಷಯವಿದೆ, ವ್ಯತ್ಯಾಸ ಇದೆ, ಬದಲಾವಣೆಗಳಿದೆ, ಅದು ಸಾವಿದೆ, ಹುಟ್ಟಿದೆ, ಎಲ್ಲವಿದೆ. ಆದರೆ ಆತ್ಮ ಮಾತ್ರ ಅದು ವಿಶೇಷವಾದದ್ದು. ಇದೊಂದು ಬಿಟ್ಟು ಈ ಒಂದು ಸಂಕೀರ್ಣವಾದ ಒಂದು ಈ ಬಾಡಿ, ಈ ದೇಹ ಅನ್ನೋ ವಸ್ತುವಿನಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನು ನೋಡ್ತಾ ಹೋದ್ರೆ ಆತ್ಮ ಒಂದೇ ಬೇರೆ ಉಳಿಯುವಂಥದ್ದು, ಶಾಶ್ವತವಾದದ್ದು. ಮಿಕ್ಕಿದ್ದಕ್ಕೆಲ್ಲ ಒಂದು ವೃದ್ಧಿ ಇದೆ, ಮತ್ತು ಇನ್ನೊಂದು ಕಡೆ ಕ್ಷಯವಿದೆ, ವ್ಯತ್ಯಾಸವಿದೆ, ಬದಲಾವಣೆ ಇದೆ, ಎಲ್ಲ ಇದೆ. ಅದರಿಂದ ಆತ್ಮ ಅನಾತ್ಮದ ವಿಚಾರವನ್ನು ತಿಳ್ಕೊಳ್ಬೇಕು. ಇದು ತಾತ್ಪರ್ಯ ಏನು? ಆತ್ಮ ಅನಾತ್ಮ ವಿಚಾರವನ್ನು ತಿಳ್ಕೊಂಡು ಜೀವನದ ಉದ್ದೇಶವನ್ನ ನೀನು ತಿಳ್ಕೊಂಡು ಜೀವನದ ಮಾಡುವ ಪ್ರತಿಯೊಂದು ಕ್ರಿಯೆ, ನಿನ್ನ ವರ್ತನೆ ಇರ್ಬೋದು, ಚಿಂತನೆ ಇರ್ಬೋದು, ನಡೆ ನುಡಿ ಎಲ್ಲವೂ ಕ್ರಿಯೆ ಎಲ್ಲವೂ ಕೂಡ ಯುಕ್ತಾಯುಕ್ತಗಳು. ಆತ್ಮಾನಾತ್ಮವನ್ನು ತಿಳ್ಕೊಂಡು ಯುಕ್ತಾಯುಕ್ತತೆಯನ್ನು ತಿಳ್ಕೊಂಡು ಪ್ರತಿಯೊಂದು ಕೂಡ ಆತ್ಮೈಕ್ಯ ದೃಷ್ಟಿಯಿಂದ ನಾವು ಮಾಡಬೇಕು. ಆತ್ಮೈಕ್ಯ ದೃಷ್ಟಿಯಿಂದ ಯಾವುದು ಹಿತವೋ ಯಾವುದು ಅಹಿತವೋ ಅಂತ ನಿರ್ಧಾರ ಮಾಡಿ ನಿಶ್ಚಯ ಮಾಡಿ ಮಾಡುವುದನ್ನೇ ತಾತ್ಪರ್ಯ. ಇಡೀ ಗೀತಾ ತಾತ್ಪರ್ಯ ಆತ್ಮಾನಾತ್ಮ ತಿಳ್ಕೋಬೇಕು. ಮತ್ತೆ ಯುಕ್ತಾಯುಕ್ತವಾಗಿ ನಮ್ಮ ಜೀವನಕ್ಕೆ ನಮ್ಮ ಕ್ರಿಯೆ ಹೇಗಿರಬೇಕು ಅಂತ ಯುಕ್ತ ಅಯುಕ್ತ ಎರಡು ತಿಳ್ಕೊಂಡು, ಇದು ಒಳ್ಳೆಯದಾ ಸರಿನಾ ತಪ್ಪ ತಿಳ್ಕೊಂಡು ಹಿತ ಅಹಿತವನ್ನು ನೋಡಬೇಕು. ಯಾವ ದೃಷ್ಟಿಯಿಂದ? ಆತ್ಮೈಕ್ಯ ದೃಷ್ಟಿಯಿಂದ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಮಾಡಬೇಕು ನೀನು. ಇಲ್ಲಿ ನಾವೊಂದು ಮರ, ಅದರ ಒಂದು ಯೋಗ್ಯತೆಯನ್ನ ಹಣ್ಣಿನಿಂದ ನಾವು ಹೇಳ್ತೀವಿ. ಹಣ್ಣಿನಿಂದ ಈ ಮರದ ಯೋಗ್ಯತೆ ಗೊತ್ತಾಗತ್ತೆ ಅಂತ ಹೇಳಿ. ಹಾಗೇನೆ ಒಂದು ವೃಕ್ಷಕ್ಕೆ ಎರಡು ಅಂಶ, ಧರ್ಮ ಮತ್ತು ಮೋಕ್ಷ. ಚತುರ್ವಿಧ ಫಲ ಪುರುಷಾರ್ಥದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಧರ್ಮ ಮತ್ತು ಮೋಕ್ಷ ಎರಡೂ ಕೂಡ ಒಂದು ದೊಡ್ಡ ವೃಕ್ಷದ ಎರಡು ಮುಖ್ಯ ಅಂಗಗಳು. ಒಂದು ಧರ್ಮ ಮೂಲವಾದರೆ ಒಂದು ವೃಕ್ಷ ಆ ಫಲ ಕೊಡುವಂಥದ್ದೇನಿದೆ ಆ ಫಲ ಮೋಕ್ಷವಾಗುತ್ತೆ. ಧರ್ಮ ಬೇರಾದರೆ ಫಲ ಯಾವುದು? ಧರ್ಮ ಬೇರಾದರೆ ಫಲ ಮೋಕ್ಷ ಅಂತ. ನಾವು ನಿಜವಾಗ್ಲೂ ಕೂಡ ಆ ಕೆಲಸ ಮಾಡಬೇಕಾದ್ರೆ ಮೋಕ್ಷಕ್ಕೆ ಒಂದು ಕರ್ಮ ಮಾಡಬೇಕಾದ್ರೆ ಇದು ಧರ್ಮನೋ ಅಧರ್ಮನೋ ತಿಳಿಯೋದು ಹೇಗೆ? ಇದು ನಮ್ಮ ಮೋಕ್ಷಕ್ಕೆ ಅದು ಅದಕ್ಕೆ ಪೂರಕವಾಗಿದ್ದರೆ, ಅದನ್ನು ಬಾಧೆ ಮಾಡದೇ ಇದ್ದರೆ ಅವೆಲ್ಲವೂ ಧರ್ಮವೇ. ಯಾವುದು ಮೋಕ್ಷಕ್ಕೆ ವಿರುದ್ಧವಾಗಿ ಹೋಗುತ್ತೋ, ಆತ್ಮಕ್ಕೆ ವಿರುದ್ಧವಾಗಿ ಹೋಗುತ್ತೋ ಅದೆಲ್ಲವೂ ಅಧರ್ಮವೇ ಅಂತ ನಾವು ಡಿಸೈಡ್ ಮಾಡ್ಬೋದು. ಅದಕ್ಕೆ ಧರ್ಮ ಮೂಲ, ಧರ್ಮ ಬೇರು, ಅದರಿಂದ ದೊಡ್ಡ ಒಂದು ಫಲ ಸಿಗುವಂತಹ ಬೇರಿಂದ ಬಂದ ವೃಕ್ಷದಲ್ಲಿ ಫಲ ಅದು ಮೋಕ್ಷ ಅಂತ ಹೇಳ್ತಾರೆ. ಹೀಗೆ ನಾವು ಸಾಧನೆಯಲ್ಲಿ ತೊಡಗಿದಾಗ ನಾವು ಅದರಲ್ಲಿ ಅದು ಒಂದು ಸೈಕಲ್ ಥರ, ಅದು ಬೀಜ ವೃಕ್ಷ ನ್ಯಾಯ ಅಂತ ಸೈಕಲ್ ಥರ. ಆಗ ಅದೇನಾಗುತ್ತೆ, ನಾವು ಧರ್ಮದಲ್ಲೇ ಇರೋಕ್ಕೆ ಶುರು ಮಾಡ್ತೀವಿ. ಧರ್ಮ ಬೇರಾಗಿರುತ್ತೆ, ಫಲ ಮೋಕ್ಷವಾಗಿರುತ್ತೆ. ಆ ಮೋಕ್ಷನ ಬದುಕಿದ್ದಾಗಲೇ, ಸತ್ತ ಮೇಲಲ್ಲ, ಬದುಕಿದ್ದಾಗಲೇ ಮೋಕ್ಷ ಏನು ಅಂತ ತಿಳ್ಕೊಂಡಾಗ ಆ ಒಂದು ಬಿಡುಗಡೆ ನಮ್ಮ ಒಳಗಡೆ ಇದ್ದಾಗ, ಆ ಒಳಗಡೆ ಎಲ್ಲದರಿಂದ ಬಿಡುಗಡೆ ಆಗಿ ಆತ್ಮಾನುಭವದಲ್ಲಿ ಜೀವನ ಮಾಡ್ತಿದ್ದಾಗ, ಆ ಬಿಡುಗಡೆಯಿಂದ ಇದ್ದಾಗ ಅವನು ಮಾಡಿದ್ದೆಲ್ಲ ಧರ್ಮವಾಗುತ್ತೆ. ಒಂದು ನೀನು ಬಿಡುಗಡೆಯಿಂದ ಮಾಡಿದ್ದೆಲ್ಲ ಧರ್ಮವಾಗುವ ಹಾಗೆ ಮಾಡಬೇಕು, ಅಥವಾ ಧರ್ಮದಿಂದ ಮೋಕ್ಷಕ್ಕೆ ಮಾಡಬೇಕು. ಧರ್ಮದಿಂದ ಮೋಕ್ಷ ಅಥವಾ ಮೋಕ್ಷದಿಂದ ಧರ್ಮನೋ ಅದು ಬರ್ತಾ ಬರ್ತಾ ಎರಡೂ ಒಂದೇ ಆಗ್ಬಿಡುತ್ತೆ. ಒಂದು ಮರದಲ್ಲಿ ಒಂದು ಫಲ ಬಿಟ್ಟರೆ ಅದರ ಬೀಜ ಪುನಃ ಒಂದು ವೃಕ್ಷ ಆಗೋ ಹಾಗೆ ಇದೆರಡೂ ಬೇರೆ ಬೇರೆ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ನೀನು ಪ್ರಾರಂಭದಲ್ಲಿ ಮಾಡುವುದು ಮುಖ್ಯವಾಗುತ್ತೆ. ಆವಾಗ ಮಾಡ್ತಾ ಮಾಡ್ತಾ ಧರ್ಮದ ಕೆಲಸ ಮಾಡುವಾಗ ನಿನಗೆ ಇದು ಧರ್ಮನ ಅಧರ್ಮನ ನೋಡೋದಕ್ಕೆ ನಿನಗೆ ಯಾವುದು ಮೋಕ್ಷಕ್ಕೆ ಅನುಕೂಲವಾಗಿ ಸಪೋರ್ಟ್ ಮಾಡ್ತಾ ಇದೆ ಅದು ಧರ್ಮ ಅಂತ ತಿಳಿಬೇಕು. ತಿಳಿತಾ ತಿಳಿತಾ ಧರ್ಮ ಮಾಡ್ತಾ ಮಾಡ್ತಾ ಫಲ ಸಿಗ್ತಾ ಸಿಗ್ತಾ ನಿನಗೆ ಮತ್ತೆ ಆ ಫಲ ಎಲ್ಲರಿಗೂ ಸಿಗೋ ಹಾಗೆ ಮಾಡುವುದೇ ಅದು ಧರ್ಮ. ನಿರಂತರವಾಗಿ ನಿನ್ನಲ್ಲಿ ಆಗ್ತಾ ಇದ್ದಾಗ, ಮೊದಲು ನಾನು ಧರ್ಮದಲ್ಲಿ ಬೇರಲ್ಲಿ ಇದ್ದಾಗ ಸಿಗೋದು ನನಗೆ ಫಲ,
ಈ ಫಲವನ್ನು ನಾನು ಯಾವಾಗ ಹಂಚ್ಕೋತೀನಿ? ನನ್ನ ಜೀವನದಲ್ಲಿ ನಿರಂತರವಾಗಿ ಧರ್ಮದಿಂದಲೇ ಎಲ್ಲ ಆಗ್ತಾ ಇದೆ, ಧರ್ಮದಲ್ಲೇ ಇದ್ದು ಧರ್ಮದಿಂದಲೇ ಆಗಿ ಧರ್ಮವೇ ಎಲ್ಲವೂ ಆಗ್ಬಿಟ್ಟಾಗ, ಧರ್ಮವೇ ಉಸಿರಾದಾಗ, ಧರ್ಮವೇ ನನ್ನ ಧಮನಿಯಲ್ಲಿ ಇದ್ದಾಗ ನಾ ಮಾಡೋದೆಲ್ಲ ಫಲ ನನಗೊಬ್ಬಳಿಗೆ ಎಲ್ಲ ಎಲ್ಲರಿಗೂ ಆಗುತ್ತೆ. ಈ ರೀತಿ ನಾವು ಧರ್ಮ ಮತ್ತು ಇದು ಮೋಕ್ಷ ಎರಡನ್ನೂ ಕೂಡ ಪುರುಷಾರ್ಥದಲ್ಲಿ ಇದೆರಡು ಒಂದು ವೃಕ್ಷದ ಎರಡು ಅಂಗ ಅಂತ ನೋಡೋದು ಬಹಳ ಚೆನ್ನಾಗಿರುತ್ತೆ. ಇಷ್ಟೇ ಎಲ್ಲ ಆದರೂ ಕೂಡ ಅರ್ಜುನನಿಗೆ ಬೇಕಾದದ್ದು ಅವನ ಪ್ರಾಕೃತ ಕರ್ಮದಿಂದ ಒಳ್ಳೆ ಬುದ್ಧಿ ಇದ್ರೂ ಕೂಡ, ಬರೀ ಅರ್ಜುನನ ವಿಚಾರ ಇಲ್ಲ, ಎಲ್ಲರಿಗೂ ಅದು ಅನ್ವಯವಾಗುತ್ತೆ. ಯಾವುದೇ ಮನುಷ್ಯನಿಗೆ ಹಿಂದಿನ ಜನ್ಮದಿಂದ ಒಳ್ಳೆ ಬುದ್ಧಿ ಇದ್ರೂ ಕೂಡ ವಿವೇಕ ಬೇಕೇ ಆಗತ್ತೆ. ವಿವೇಕ ಬೇಕೇ ಬೇಕು. ಅದು ಯಾವ ವಿವೇಕ ಬೇಕು? ತತ್ವದ ವಿವೇಕ ಬೇಕು, ಆತ್ಮತತ್ವದ ವಿವೇಕ ಬೇಕು. ಆ ವಿವೇಕ ಜ್ಞಾನ ಇಲ್ಲದೆ ಇದ್ರೆ ಅವನ ಬುದ್ಧಿ ಒಂದು ರೀತಿಯಾಗಿ ದೃಢವಾಗಿಲ್ಲದೆ, ಅದಕ್ಕೆ ಹೇಳ್ತಾರೆ ವಿಕ್ಷೋಭೆಗೆ ಒಳಗಾಗಿ ದೃಢವಿಲ್ಲದೆ, ನಿಶ್ಚಯವಿಲ್ಲದೆ ಮತ್ತೆ ದೋಣಿ ಸಮುದ್ರದಲ್ಲಿ ಹೊಯ್ದಾಡತ್ತೆ. ಎಷ್ಟೇ ಬುದ್ಧಿ ಇದ್ರೂ ಕೂಡ, ಪ್ರಾಕೃತದಲ್ಲಿ ಒಳ್ಳೆ ಗುಣ ಇದ್ರೂ ಕೂಡ ಅಂಥವನಿಗೆ ಬೇಕೇ ಬೇಕು. ಆದರೆ ಅಹಂಕಾರದಲ್ಲಿ ಇರ್ತಾನೆ ಅವನು. ಅಹಂಕಾರದಲ್ಲಿದ್ದಾಗ ಬೋಧನೆಗಳನ್ನು ತೆಗೆದುಕೊಳ್ಳೋದಿಲ್ಲ, ಬಹಳ ಕಷ್ಟ. ಅವನು ಜ್ಞಾನ ಪಡೆದು ಕೂಡ ವಿವೇಕ ಇಲ್ಲದೆ, ಅವನು ಜ್ಞಾನ ಪಡೆದಿದ್ರೂ ಕೂಡ, ಎಲ್ಲ ವೇದಾಂತಗಳು ಬಂದಿದ್ರೂ ಕೂಡ ವಿವೇಕ ಇಲ್ಲದೆ ಇದ್ರೆ ಅವನು ಮಾಡೋದೆಲ್ಲ ಅಧರ್ಮವೇ ಆಗುತ್ತೆ. ಕೊನೆಯಲ್ಲಿ ನಾವು ಮಾಡಬೇಕಾದ ಧರ್ಮ ಆಗೋದಕ್ಕಾಗಿ ಆ ಮೋಕ್ಷ ಮತ್ತು ಧರ್ಮದ ಆ ಒಂದು ಸೈಕಲ್ನಲ್ಲಿ ನಾವು ನಿಜವಾಗ್ಲೂ ಕೂಡ ಜೀವನದಲ್ಲಿ ಒಂದು ಮುಕ್ತಿಯನ್ನು ಪಡಿಬೇಕಾದ್ರೆ, ಜೀವನ ಇದ್ದಾಗ್ಲೂ, ಜೀವನ ಆದಮೇಲೂ, ನಮ್ಮಿಂದಲೂ ಎಲ್ಲರಿಗೂ ಮುಕ್ತಿ ಸಿಗಬೇಕಾದ್ರೆ, ಬಿಡುಗಡೆ ಸಿಗಬೇಕಾದ್ರೆ ಆ ಜ್ಞಾನ ಬಹಳ ಮುಖ್ಯ. ವಿವೇಕ ಜ್ಞಾನ ಬಹಳ ಮುಖ್ಯವಾಗಿ ಬೇಕೇ ಬೇಕು ಅಂತ ಅರ್ಜುನನಿಗೆ ಅದೊಂದು ಇರಲಿಲ್ಲ. ಯಾವುದಿರಲಿಲ್ಲ? ಅರ್ಜುನನಿಗೆ ಆತ್ಮದ ವಿಚಾರ ಗೊತ್ತಿರಲಿಲ್ಲ, ಆತ್ಮ ಅನಾತ್ಮದ ಬಗ್ಗೆ ಗೊತ್ತಿರಲಿಲ್ಲ, ಮತ್ತು ವಿವೇಕ ಗೊತ್ತಿರಲಿಲ್ಲ. ಇಲ್ಲಿ ಬೇಕಾಗಿರೋದು ಏನು? ತತ್ವದ ವಿವೇಕ ಮತ್ತು ಬುದ್ಧಿಗೆ ಬೇಕು, ಮತ್ತೆ ಧರ್ಮದ ಜ್ಞಾನ ಬುದ್ಧಿಗೆ ಬೇಕು. ಎರಡಕ್ಕೂ ಬೇಕಾಗಿರೋದು ಆತ್ಮದ ಸಂಶೋಧನೆ. ಆತ್ಮ ಸಂಶೋಧನೆಯಿಂದಲೇ ಧರ್ಮ ನಿರಂತರವಾಗಿ ಅವನು ಎಕ್ಸ್ಪ್ರೆಷನ್ ಆಗೋದು. ಆ ಧರ್ಮ ಅನ್ನೋದು ಆಚರಣೆ. ಈ ಆಚರಣೆಗೆ ಬರೋದು ಧರ್ಮದಲ್ಲಿ ನೀನು ಕೆಲಸ ಮಾಡಬೇಕಾದ್ರೆ ಆತ್ಮ ಸಂಶೋಧನೆ ಆಗ್ತಾ ಇರಬೇಕು, ಆತ್ಮದ ಒಂದು ಚಿಂತನೆ ಆಗ್ತಾ ಇರಬೇಕು, ಆತ್ಮದ ಅನುಭವಗಳು ಬರ್ತಾ ಇರಬೇಕು. ಅದರಿಂದ ಆ ಧರ್ಮ ಚಲನೆಯಲ್ಲಿ ಯಾವಾಗಲೂ ಇರುತ್ತೆ. ಅದಕ್ಕೆ ಮನುಷ್ಯನಿಗೆ ಬುದ್ಧಿ ಇದೆ, ಆದರೆ ವಿವೇಕ ಬಹಳ ಮುಖ್ಯ. ವಿವೇಕ ಇಲ್ಲದೆ ಏನೂ ಅವನು ಮಾಡೋಕ್ಕಾಗೋದಿಲ್ಲ. ಅವನು ಯಾವ ಬೋಧನೆಯನ್ನು ತೆಗೆದುಕೊಳ್ಳೋದಿಲ್ಲ, ಅಥವಾ ಅವನಿಗೆ ಬಂದಂತಹ ಜ್ಞಾನ ವಿವೇಕ ಇಲ್ಲದೆ ಇದ್ರೆ ಅದು ನಿಷ್ಪ್ರಯೋಜನ. ಅದರಿಂದ ಅವನು ಮಾಡೋದೆಲ್ಲ ಯಾವುದು ಧರ್ಮವಾಗಲ್ಲ, ಅಧರ್ಮವೇ ಆಗಿ ಅವನು ಪಾಪ ಕೂಪದಲ್ಲೇ ಬೀಳ್ತಾನೆ ಅನ್ನೋದು ಸ್ಪಷ್ಟವಾಗಿದೆ. ಮನುಷ್ಯನಿಗೆ ಬೇಕಾಗಿರೋದು ವಿವೇಕ ಜ್ಞಾನ, ತತ್ವ ವಿವೇಕ ಜ್ಞಾನ. ಇದನ್ನೇ ಸಾಂಖ್ಯಯೋಗ ಅಂತ ಬಹಳ ಮುಖ್ಯವಾದ ಚಾಪ್ಟರ್ ಅಂತ ತಗೊಂಡಿದ್ದಾರೆ. ಮುಂದಿನ ಸತಿ ನಾನು ಇದನ್ನು ಮುಂದುವರಿಸ್ತೀನಿ.